ಗುಡಪ್ಪ ನಮಸ್ಕಾರ. ತಾವು ಈಗ ಆಷಾಢದ ಶುಕ್ರವಾರ ಮತ್ತು ಇವತ್ತು ವಿಶೇಷವಾದ ದಿನ ಪೂಜೆ ಎಲ್ಲ ಮಾಡಿದ್ದೀರಾ. ಮತ್ತು ನೀವು ಬನ್ನೂರಿಂದ ಪ್ರವಾಸ ಹೊರಡ್ತಾ ಇದ್ದೀರಾ. ಏನು ಪ್ರವಾಸ ಅದು? ಏನು ಯಾವ ಥರ ಹೆಂಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪಾದಯಾತ್ರೆಗೆ ಬನ್ನೂರು. ಎಷ್ಟು ಜನ ಹೋಗ್ತಾ ಇದ್ದೀರಾ? 48 ಸೀಟ್ ಜನ ಹೋಗ್ತಾ ಇದ್ದೀರಾ. ಹಾಂ. ಯಾವಾಗ ಹೊರಡೋದು ನೀವು? 8ನೇ ತಾರೀಕು ಈ ತಿಂಗಳು. ಎಲ್ಲಿಂದ ಹೊರಡ್ತೀರಾ? ಬನ್ನೂರು ಯಾವ ಭಾಗದಿಂದ ಹೊರಡ್ತೀರಾ? ರಾಮದೇವ್ರ ದೇವಸ್ಥಾನ ಹಿಂದ್ಗಡೆ ಆಂಜನೇಯಂದು ಮೂರ್ತಿ ಇದೆಲ್ಲ, ಅಲ್ಲಿ ಪೂಜೆ ಮಾಡಿ ಮಾಡ್ಬಿಟ್ಟು ಪೂಜೆ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಕಾಲ್ನಡಿಗೆಲ್ಲ ಹೋಗ್ತೀರಾ? ಎಷ್ಟು ದಿನ ಆಗುತ್ತೆ ಅಲ್ವ ಅಷ್ಟರಲ್ಲಿ? 3 ದಿನ 3 ದಿನ ಬೆಟ್ಟಕ್ಕೆ ತಲುಪೋ ಅಷ್ಟರಲ್ಲಿ 4 ದಿನ ಆಗುತ್ತೆ. ಏನು ಪ್ರತಿ ವರ್ಷ ಹೋಗ್ತಾ ಇದ್ದೀರಾ? ಇದು ಸೇರಿಸಿದ್ರೆ 3ನೇ ವರ್ಷ. 3 ವರ್ಷದಿಂದ ಹೋಗ್ತಾ ಇದ್ದೀರಾ? 3ನೇ ವರ್ಷ. ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ? ಸಾರ್ವಜನಿಕರು ಒಳ್ಳೇದಾಗ್ಲಿ ಅಂತನಾ? ಒಳ್ಳೇದಾಗಲಿ, ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ. ಒಳ್ಳೇದಾಗ್ಲಿ, ಯಾರು ಈ ತರ ಅವ್ರ ಸೇವೆ ಮಾಡೋರಿಗೆ ಒಳ್ಳೇದಾಗ್ಲಿ ಅನ್ಕೊಂಡು ಹೋಗಂತ ಸ್ಥಾನದಲ್ಲಿ ಹಾಗಾಗಿ ಹೋಗಿ ಬರ್ತೀರಾ? ಹೋಗಿ ಬರ್ತೀವಿ. ಮತ್ತೆ ನಿಮ್ಮ ಜೊತೆಗೆ 45 ಜನನೂ ಕೂಡ ಬರ್ತಾರೆ? ಬರ್ತಾರೆ, ಎಲ್ಲ ಬರ್ತಾರೆ. ಪ್ರತಿ ವರ್ಷ ಇದೊಂದು ಹವ್ಯಾಸ ಇಟ್ಕೊಂಡಿದ್ದೀರಾ ದೇವರು ಆರಾಧನೆ ಮಾಡೋದಕ್ಕೆ ಮಹದೇಶ್ವರನ ಬೆಟ್ಟದಲ್ಲಿ? ಮಾದಪ್ಪನ ಬೆಟ್ಟಕ್ಕೆ ನಡ್ಕೊಂಡು. ನೀವು ಕೂಡ ಮನೇಲಿ ಕೂಡ ಮಹದೇಶ್ವರನ ಆರಾಧನೆ ಮಾಡ್ತೀರಾ? ಆರಾಧನೆ ಮಾಡ್ತೀರಿ. ಇವತ್ತು ವಿಶೇಷವಾದಂಥ ಪೂಜೆ ಮಾಡಿದ್ದೀರಾ ಇಲ್ಲಿ. ಏನು ಇವತ್ತು 100 ಜನ ದಾಸೋಹಕ್ಕೆ ಬರುವಂಥ ಕೂಡ ಕೆಲಸ ತಾವು ಪ್ರತಿ ವರ್ಷನೂ ಕೂಡ ನಿಮ್ಮ ದೇವಸ್ಥಾನದಲ್ಲಿ, ಲಕ್ಷ್ಮೀ ದೇವಸ್ಥಾನದಲ್ಲಿ ಕೂಡ ಮಾಡ್ತೀರಿ. ಹಾಗಾಗಿ ಸಿದ್ದಪ್ಪಾಜಿ ಆರಾಧಕರು ನೀವು. ಹಾಗಾಗಿ ಒಳ್ಳೇದಾಗಲಿ. 45 ಜನ ನೀವು ಹೋಗ್ತಾ ಇರೋದು 4 ದಿನಗಳ ಪ್ರವಾಸ. ಅಷ್ಟು ದೂರ ನಿಮ್ಗೆ ತೊಂದರೆ ಆಗಲ್ವಾ? ಎಲ್ಲಿ ಉಳ್ಕೋತೀರಾ ನೀವು? ಎಲ್ಲ ಉಳ್ಕೋತೀರಾ? ಊಟ ತಿಂಡಿದೆಲ್ಲ ಅಭ್ಯಾಸ ಏನಿಲ್ಲ. ಊಟ ತಿಂಡಿಗೆಲ್ಲ ಏನು ವ್ಯವಸ್ಥೆ ಮಾಡ್ತೀರಾ? ತಿಂಡಿಗೆಲ್ಲ ಆಟ ಬರುತ್ತೆ, ಲಗೇಜು ಸಾಮಾನ ಅವ್ರು ಹಾಕೊಡ್ತಾರೆ. ಯಾವ ಮಾರ್ಗ ಹೋಗ್ತೀರಾ ನೀವು? ಎರೂರು ಮಾದಾಪುರ ಮಾರ್ಗ. ಎರೂರು ಮಾದಾಪುರದಲ್ಲಿ ಆಲ್ಟ್ ಆಗ್ತೀರಾ. ಹಾಗಾಗಿ ಸಾರ್ವಜನಿಕರು ನಿಮಗೆ ಸಹಾಯ ಮಾಡೋ ಥರ ಒಂದು ಅನುಕೂಲ ಆಗ್ಬೇಕಲ್ವೇ? ಅಲ್ಲಿ ಹೋದ ಕಡೆ ನಿಮಗೆ ಯಾವ ರೀತಿ ತೊಂದರೆ ಆಗ್ತಿದ್ದಂಗೆ. ಈಗ ಮಳೆಗಾಲ ಬೇರೆ, ನಡ್ಕೊಂಡು ಹೋಗ್ತೀರಾ? ಪಾದಯಾತ್ರೆ ಹೋಗ್ತಾರೆ ಗುಡಪುರ. ಒಳ್ಳೇದಾಗಲಿ, ಹೋಗಿ ಬನ್ನಿ. ನೀವು ಅಲ್ಲಿಯವರು ತಲುಪೋವರೆಗೂ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಮ ದೂರವಾಣಿ ಸಹಾಯ ಜೊತೆ ನಾವು ಇರ್ತೀವಿ. ನಿಮ್ಗೆ ಏನೇನು ಅಲ್ಲಿ ನೀರಿನ ಅನುಕೂಲ ಆಗ್ಬೋದು, ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗ್ಬೋದು, ಅದಕ್ಕೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ ನಾನು ಎಲ್ಲ ಫೋನೆಲ್ಲ ಮಾಡಿ ಅಲ್ಲಿ ನೀವು ನಮ್ಮ ಮಹದೇಶ್ವರನ ಬೆಟ್ಟಕ್ಕೆ ತಲುಪಿದ್ರು ಕೂಡ ಅಲ್ಲಿರೋ ಟ್ರಸ್ಟಿಯವರು ಕೂಡ ತಮ್ಮ ಈ ಥರ ಆಗಮನ ಬರ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಪ್ರಚಾರ ಮಾಧ್ಯಮಗಳಿಗೆ, ಅಂದರೆ ಮೀಡಿಯಾದವ್ರಿಗೆ ಫೋನ್ ಮಾಡಿ ಹೇಳಿ ಒಂದು ಆದಷ್ಟು ನಮ್ಮ ಕೈಯಲ್ಲಿ ಏನು ಸಣ್ಣ ಅಣಿಲ ಸೇವೆ ಏನಾಗುತ್ತೆ ಅದು ಮಾಡೋಣ. ಒಳ್ಳೇದಾಗಲಿ, ಹೋಗಿ ಬನ್ನಿ. 8ನೇ ತಾರೀಕು ತಾವು ಹೊರಡ್ತಾ ಇದ್ದೀರಾ ಬನ್ನೂರಿಂದ. ಒಳ್ಳೇದಾಗಲಿ. ನಮಸ್ಕಾರ.